ಇಲ್ಲಿ ವೈಟ್ ಟು ಪ್ಲೇ ಚೆಕ್ ಮೇಟ್ ಇನ್ 2 ಮೂವ್ಸ್. ವೈಟ್ ಹತ್ರ ಕ್ವೀನ್ ರೂಕ್ ಮತ್ತು ಬಿಷಪ್ ಇದೆ, ಬ್ಲ್ಯಾಕ್ ಹತ್ರ ರೂಕ್ ಬಿಷಪ್ ಮತ್ತೆ ಕ್ವೀನ್ ಇದೆ, ಈಕ್ವಲ್ ಮತ್ತೆ ಇರಲಿದೆ. ಮತ್ತೆ ರೂಕ್ ಇಂದ ಅಟ್ಯಾಕ್ ಮಾಡಿದ್ದೇನೆ, ಬ್ಲ್ಯಾಕ್ ಕ್ವೀನ್ ಇಂದ ರೂಕ್ ಅಟ್ಯಾಕ್ ಮಾಡಿದ್ದೇನೆ, ರೂಕ್ ಹೋಗ್ತಾ ಇದೆ. ಆದ್ರೂ ಸಹ ವೈಟ್ ಇಲ್ಲಿ ಏಬಲ್ ಟು ಚೆಕ್ ಮೇಟ್. ಅದೇ ಚೆಕ್ ಮೇಟ್ ಮಾಡ್ತೇನೆ ಅಂತ ಇಲ್ಲಿ ರೂಕ್ ಇಲ್ಲಿ ಇಟ್ಬಿಟ್ರೆ, ರೂಕ್ ಇಲ್ಲಿ ಇಟ್ಟು ಕ್ವೀನ್ G8 ಚೆಕ್ ಮೇಟ್ ಮಾಡ್ತೀನಿ ಅಂತ ಬಂದ್ರೆ ಅವಾಗ ಮಾಡ್ತಾನೆ, ಇಲ್ಲಿ ನೋಡಿ ಚೆಕ್ ಕೊಟ್ಬಿಡ್ತಾನೆ. ಫಸ್ಟ್ ಇಲ್ಲಿ ಚೆಕ್ ಕೊಟ್ಟು ಸಪೋರ್ಟ್ ಮಾಡ್ಕೊಂಡ ಚಾನ್ಸಸ್ ಇದೆ ಅಲ್ವಾ. ಅದಕ್ಕೆ ಅವನಿಗೆ ಅವಕಾಶನೇ ಕೊಡ್ಲಿದಂಗೆ ಡಿಸ್ಕವರ್ಡ್ ಚೆಕ್ ಮೂಲಕ ಯಾವ ರೀತಿ ಚೆಕ್ ಮೇಟ್ ಮಾಡ್ತಾನೆ ನೋಡಿ. ಇಲ್ಲಿ ಏನ್ ಮಾಡ್ತಾನೆ, ವೈಟು ಕ್ವೀನ್ ಸ್ಯಾಕ್ರಿಫೈಸ್ ಮಾಡ್ತೀಯಾನೆ, ಕ್ವೀನ್ ತಗೊಂಡೋಗಿ G8 ಚೆಕ್ ಕೊಡ್ತೇನೆ, ಕ್ವೀನ್ ಟು G8 ಚೆಕ್. ಕ್ವೀನ್ G8 ಚೆಕ್ ಕೊಟ್ಟಾಗ ಕಿಂಗಿಗೆ ಎಲ್ಲೂ ಜಾಗ ಇಲ್ಲ, ಫೋರ್ಸ್ ಟು ಕ್ಯಾಪ್ಚರ್, ಫೋರ್ಸ್ಟ್ ಮೂವ್ ಅಂತೀವಿ. ಈಗ ಕ್ವೀನ್ ನ ಹೊಡಿಲೇಬೇಕು, ಕಿಂಗ್ ಇಂದ ಅವನು ಕ್ವೀನ್ ನ ಹೊಡಿಲೇಬೇಕು. ಈಗ ಹೊಡೆದಾಗ ಇಲ್ಲಿ ಪಾನ್ ಪುಷ್ ಮಾಡಿ ಈ F6 ಪಾನ್ ನ F7 ಇಟ್ಟು ಚೆಕ್ ಕೊಟ್ಬಿಡ್ತಾನೆ. F6 ಪಾನ್ F7 ಚೆಕ್ ಕೊಟ್ಟಾಗ ಕಿಂಗ್ ಮೂವಿಂಗ್ ಗೆಟಿಂಗ್ ಅವೇ. ಕಿಂಗ್ ನೋಡಿ ಎಲ್ಲೂ ಹೋಗಕ್ ಬರಲ್ಲ, G7 ಬರಕ್ಕಾಗಲ್ಲ, H8 ಹೋಗಕ್ಕಲ್ಲ, ಯಾಕಂದ್ರೆ C3 ಬಿಷಪ್ ಈ ಡಯಾಗ್ನಲ್ ಕವರ್ ಮಾಡಿದೆ, C3 ಬಿಷಪ್ ಈ ಡಯಾಗ್ನಲ್ ಕವರ್ ಮಾಡಿದೆ. ಕಿಂಗ್ ಇಂದ ನಾವು ಪಾನ್ ಹೊಡೆಯೋಣ ಅಂದ್ರೆ ಬರೋದಿಲ್ಲ, ರೂಕ್ ಸಪೋರ್ಟ್ ಇದೆ ಈ ಪಾನಿಗೆ, ಈ F5 ರೂಕ್ ಸಪೋರ್ಟ್ ಇದೆ, ಕಿಂಗಿಗೆ ಎಲ್ಲೂ ಜಾಗ ಇಲ್ಲ. ಈ ಚೆಕ್ ಕೊಟ್ಟು ಪೀಸು ಮತ್ತು ಕಿಂಗ್ ಮಧ್ಯೆ ಏನೂ ಇಟ್ಕೊಳಕ್ ಬರಲ್ಲ ನೋಡಿ, ಪಾನ್ ಇದೆ ಏನು ಬರಲ್ಲ, ಕಿಂಗಿಗೆ ಎಲ್ಲೂ ಜಾಗ ಇಲ್ಲ. ಇದು ಚೆಕ್ ಮೇಟ್.